ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮಗೆ ಅಂದ್ರೆ? ಓಹೋ, ಹಾಗಾದ್ರೆ ನೀನು ಅದೇ ತೀರ್ಮಾನ ಮಾಡಿದ್ಯಾ? ಹೌದು ಚಿಕ್ಕಮ್ಮ. ಅಪ್ಪ ಕೊಡೋ ದುಡ್ಡು ಬೇಡ, ತಾತನ ಹತ್ರ ಸಹಾಯ ಕೇಳೋದು ಬೇಡ, ಅಮ್ಮನ ಹತ್ರ ಅಷ್ಟೊಂದು ದುಡ್ಡಿಲ್ಲ, ಮತ್ತೆ ಬೇರೆ ಏನ್ ಮಾಡ್ಬೇಕು ಅಂತಿದ್ದೀರಾ ನೀವಿಬ್ರು? ಅಕ್ಕ, ನೀವೇನಕ್ಕ ಏನು ಮಾತಾಡ್ದಿರ ಸುಮ್ಮನೆ ನಿಂತಿದ್ದೀರಲ್ಲ? ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಅನಗ. ನನ್ನ ಮಕ್ಳಿಗಿರೋ ಸ್ವಾಭಿಮಾನನ ನೋಡಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನನಗಿಷ್ಟು ವರ್ಷ ಬರದೇ ಇರೋ ಕೋಪ, ರೋಷ ಎಲ್ಲ ನನ್ನ ಮಕ್ಕಳಿಂದ ಬಂದಿದೆ. ಅಂತ ಕೆಟ್ಟ ಮನುಷ್ಯನ ದುಡ್ಡಲ್ಲಿ ಓದ್ಬಾರ್ದು ಅಂತ ನಿರ್ಧಾರ ಮಾಡೋದು ಸರಿನೇ. ದುಡ್ಡು ಕೊಟ್ರೆ ಸಾಕು, ಅವ್ರ ಜವಾಬ್ದಾರಿ ಮುಗ್ದು ಹೋಗುತ್ತೆ ಅಂತ ತಿಳ್ಕೊಂಡಿರೋರ್ ದುಡ್ಡಲ್ಲಿ ಓದ್ಬಾರ್ದು ಅಂತ ಇವ್ರು ಹೇಳ್ತಿದಾರಲ್ಲ, ಅದು ತಪ್ಪೇನಲ್ಲ. ಯು ಬೋತ್ ಆರ್ 100% ರೈಟ್. ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ. ಸರಿ ಅಕ್ಕ, ಈಗ ಆ ದುಡ್ಡು ಬೇಡ ಅಂದ್ರೆ ಬೇರೆ ಏನ್ ಮಾಡೋಣ? ಆ ದೇವ್ರು ನನಗೆ ಬೇರೆ ಯಾವ್ದಾದ್ರೂ ದಾರಿ ತೋರಿಸ್ತಾರೆ ಅನಗ. ಯಶೋ, ನಾನ್ ನಿನ್ನ ಓದಿಸ್ತೀನಿ ಕಣೋ. ಗಹನ, ಅಮ್ಮ ನಿನ್ನ ಓದಿಸ್ತಾಳೆ ಕಂದ. ದುಡ್ತಾನೆ, ಅದನ್ನ ನಾನು ಹೇಗಾದ್ರೂ ಅರೇಂಜ್ ಮಾಡ್ತೀನಿ. ನೀವಿಬ್ರು ಓದೋದ್ರ ಕಡೆ ಮಾತ್ರ ಗಮನ ಕೊಡಿ.